ಮಾಡ್ತಾ ಇದೀನಿ. ಏನ್ ಚಾಲೆಂಜ್? ಅದೆಲ್ಲ ಫೇಕ್ ಯೂಟ್ಯೂಬರ್ಸ್ಗೆ ಮತ್ತೆ ಯಾರ್ಯಾರು ಫೇಕ್ ಯೂಟ್ಯೂಬರ್ಸ್ ನಂಬ್ಕೊಂಡು ಯೂಟ್ಯೂಬ್ ಮಾಡ್ತಿದ್ದಾರೆ. ಓ ನಾವು ಸತ್ಯ ಸುಳ್ಳು ಅಂತ ಮಾಡಿದೋ ವಿಡಿಯೋ ಅಲ್ವಾ, ಅದು ಪಾರ್ಟ್ 2 ತರನಾ ಇದು? ಹೌದು. ಓಕೆ. ಏನಂತ ಅಂದ್ರೆ ಚಾಲೆಂಜ್, ನಾನು ನಿನ್ ಪಾಪ ಸುಮ್ನೆ ಈ ತರ ಪೋಸು ಈ ತರ ವಿಡಿಯೋ ಮಾಡೋದು ಇಷ್ಟೇ ಅಷ್ಟೇ, ಏನು ಕಾಂಟೆಂಟ್ ಇಲ್ಲ, ಹಂಗೆ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ ನಲ್ಲಿ. ನೋ ಟ್ಯಾಗ್ಸ್, ನೋ ಡಿಸ್ಕ್ರಿಪ್ಷನ್, ನೋ ಟೈಟಲ್, ನೋ ಹ್ಯಾಶ್ಟ್ಯಾಗ್ಸ್, ಏನು ಇಲ್ಲ, ಹಂಗೆ ಖಾಲಿ ಅಪ್ಲೋಡ್ ಮಾಡೋದು. ಆದ್ರೆ ಸೆಟ್ಟಿಂಗ್ ಮೂಲಕ ನೀವು ನನ್ನ ಚಾನೆಲ್ ನ ವೈರಲ್ ಮಾಡ್ಬೇಕು, ಆರ್ಗ್ಯಾನಿಕ್ ಆಗಿ. ಅಂದ್ರೆ ಆ ವಿಡಿಯೋನ ವೈರಲ್ ಆಗಬೇಕು ಚಾನೆಲ್ ಸಮೇತ. ಅರೆ ಸೆಟ್ಟಿಂಗ್ಸ್ ಆನ್ ಮಾಡಿ, ಯಾರೆಲ್ಲ ಸೆಟ್ಟಿಂಗ್ಸ್ ಆನ್ ಮಾಡ್ತೀನಿ ಅಂತ ಬರ್ಕೊಂತಿರ್ತೀರಲ್ಲ ಆ ಸೆಟ್ಟಿಂಗ್ಸ್ ಆನ್ ಮಾಡ್ಬಿಟ್ಟು ನಮ್ಮ ಆ ವಿಡಿಯೋನ ಪರ್ಟಿಕ್ಯುಲರ್ ಆ ವಿಡಿಯೋನ ವೈರಲ್ ಮಾಡಬೇಕು. ಅದು 1 ಲಕ್ಷವರೆಗೂ ವ್ಯೂ ರೀಚ್ ಆಗ್ಬೇಕು. ತುಂಬಾ ಜನ ನಂಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಭರತ್ ಈ ಸೆಟ್ಟಿಂಗ್ ಆನ್ ಮಾಡ್ರೆ ವ್ಯೂಸ್ ಬರುತ್ತಂತೆ, ಈ ಯಾವ ಸೆಟ್ಟಿಂಗ್ ಆನ್ ಮಾಡ್ಬೇಕು ವ್ಯೂಸ್ ಬರಕಂತ. ತುಂಬಾ ಜನ ಈ ರೀತಿ ಫೇಕ್ ಯೂಟ್ಯೂಬರ್ಸ್. ಹೌದು, ನೀನು ಇಲ್ದಾಗೂ ನನ್ಗೆ ಅದೇ ಮೆಸೇಜ್ಗಳು, ನಾನಿಲ್ಲ ಬರುತ್ತಲ್ಲೋ ಇದೇನೆ, ಯಾವ ಸೆಟ್ಟಿಂಗ್ಸ್ ಇಲ್ಲ ಅಂದ್ರೂ ಇಲ್ಲ ಸರ್ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ವ್ಯೂಸ್ ಬರುತ್ತಂತೆ ಅಂತ ಆ ಯೂಟ್ಯೂಬರ್ದು ವಿಡಿಯೋ ಕಳಿಸೋದು, ಈ ಯೂಟ್ಯೂಬರ್ದು ವಿಡಿಯೋ ಕಳಿಸೋದು ಮಾಡ್ತಾ ಇರ್ತಾರೆ. ಅದು ಹೌದು. ಸೊ ಇಷ್ಟು ಕ್ರೈಟೇರಿಯಾ ಆದ್ರೆ ಯಾರು ಗೆಲ್ತಾರೆ ಅವ್ರಿಗೆ ಒಂದು ಪ್ರೈಸ್ ಇದೆ. ಓಹ್ ಸೂಪರ್ ಪ್ರೈಸ್, ಬಂಪರ್ ಪ್ರೈಸ್. ಓಕೆ. ಅದೇನಂತ ಅಂದ್ರೆ ನೋಡ್ತಾ ಇರ್ಬೋದಲ್ಲ ಇಲ್ಲಿ 1.7 lakh PC ವಿತ್ 4K ವೆಬ್ ಕ್ಯಾಮ್ರಾ ಇದು 15,000. ಆಮೇಲೆ ಮಾನಿಟರ್, ಕೀಬೋರ್ಡ್, ಮೌಸ್, ವೈರ್ಲೆಸ್ ಮೌಸ್ ಪ್ಲಸ್ ಸ್ಪೀಕರ್ಸ್ ಪ್ಲಸ್ ವೈಫೈ 6 ರೌಟರ್ ಸಮೇತ ಪ್ರಿಂಟರ್, ಮತ್ತೆ ಜೊತೆಗೆ ನನ್ನ ಹೋಲ್ ಇನ್ ಲ್ಯಾಪ್ ಮ್ಯಾಕ್ಸ್ ಮೈಕ್, ಈಗ ರೆಕಾರ್ಡ್ ಆಗ್ತಿರುವ ಲೈವ್ ಆಗಿ ನನ್ನ 70,000 ಸೋನಿ ಕ್ಯಾಮ್ರಾ, ಇಷ್ಟು ಕೊಡ್ತೀವಿ. ಟೋಟಲ್ ಆಗಿ 5 lakhs ವರ್ಗೂ ಪ್ರೈಸ್ ಆಗುತ್ತೆ. ಓಕೆ. ಲೈಟ್ ಸೆಟ್ ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ. ಸೊ 5 lakh ವರ್ಗೂ ಪ್ರೈಸ್ ಗೆದ್ರೆ. ಸೊ ನೀವು ಜಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರೋದು ನೋಡಿ, 9916156618 ಕಾಲ್ ಮಾಡಿ ನಮ್ಮ ತಂದೆ ಕಾಂಟ್ಯಾಕ್ಟ್ ಮಾಡಿ, ಅಡ್ರೆಸ್ ಕೊಡ್ತಾರೆ, ಕೆಂಗೇರಿಗೆ ಬನ್ನಿ, ಸೈನ್ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಸೈನ್ ಮಾಡಬೇಕು. ಆಮೇಲೆ ಸೈನ್ ಮಾಡಿದ್ಮೇಲೆ ಚಾಲೆಂಜ್ ಒಪ್ಕೊಂಡ್ ಆದ್ಮೇಲೆ ಆ ಪರ್ಟಿಕ್ಯುಲರ್ ಸೆಟ್ಟಿಂಗ್ಸ್ ಏನಿದೆ ನಾನು ಹೇಳ್ದಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಸೆಟ್ಟಿಂಗ್ಸ್ ಮಾಡಬೇಕು. ಸೆಟ್ಟಿಂಗ್ಸ್ ಮೂಲಕ ಆರ್ಗ್ಯಾನಿಕ್ ಆಗಿ ಗ್ರೋತ್ ಆಗಿ ಚಾನಲ್ ವೈರಲ್ ಆಗಿ 1 ಲಕ್ಷ ವ್ಯೂ ಬರಬೇಕು. ನಮ್ಗೆಲ್ಲ ಗೊತ್ತಿದೆ ಫೇಕ್ ಆಗಿ ಬಸ್ಬೋದು ಇವೆಲ್ಲ ವ್ಯೂಸ್ ಅಂತ, ನಮ್ಗೆಲ್ಲ ಟ್ರಾಫಿಕ್ ಸಿಗ್ಬಿಡುತ್ತೆ. ಓಕೆ. ಸೆಟ್ಟಿಂಗ್ಸ್ ಮೂಲಕ ಬಂದ್ರೆ ಕಂಪ್ಲೀಟ್ ಆಗಿರ್ಬೇಕು. 1 lakh ವ್ಯೂ ಬಂದ್ರೆ ಅದು 5 ನಿಮಿಷದ ವಿಡಿಯೋ ಹಾಕ್ತಿವಿ, 4,000 ವಾಚ್ ಅವರ್ ಕರೆಲ್ಲ ಕಂಪ್ಲೀಟ್ ಆಗಬೇಕು, 1 lakh ವ್ಯೂಸ್ ಬರಬೇಕು. ಓಕೆ. ಅದು ಫೇಕ್ ಆಗಿರಬಾರ್ದು, ಆರ್ಗ್ಯಾನಿಕ್ ಆಗಿ ವ್ಯೂ ಬರಬೇಕು. ಆ ಫೇಕ್ ಅಂತ ನಮ್ಗೆ ಕಂಡುಹಿಡ್ಬಿಡ್ತೀವಿ, ನಮ್ಗೆ ಗೊತ್ತಿದೆ. ಫೇಕ್ ಆಗೆಲ್ಲ ಬರ್ಸ್ಬಾರ್ದು. ಇಷ್ಟು ಮಾಡಿದ್ರೆ ನಿಮಗೆ 5 ಲಕ್ಷ ರೂಪಾಯಿ ಟೋಟಲ್ ಆಗಿ ನಿಮಗೆ ಸ್ಟುಡಿಯೋ ಸೆಟಪ್ ಸಿಕ್ಬಿಡುತ್ತೆ. ಆರಾಮಾಗಿ ಕೊಂಡು ಮುಚ್ಕೊಂಡು ಯೂಟ್ಯೂಬ್ ಮಾಡ್ಬೋದು. ಯಾರೆಲ್ಲ ಫೇಕ್ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗಲ್ವಾ ಇದು ವಿಡಿಯೋ, ಮತ್ತೆ ಫೇಕ್ ಆಗಿ ಬಂಪರ್ ಆಫರ್ ನೋಡಿ. ಯಾರೆಲ್ಲ ಫೇಕ್ ಯೂಟ್ಯೂಬರ್ಸ್ಗಳಿದ್ದೀರಾ, ನಿಮ್ಮ ಒಂದು ಈ ಚಾಲೆಂಜ್ನ ತೊಗೊಂಡು ನೀವು ಫೇಕ್ ಮಾಡ್ತಾ ಇಲ್ಲ, ಒರಿಜಿನಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆ ಇದೊಂದು ನಿಜ ಹೇಳಿದ್ರೆ ಬಂಪರ್ ಆಫರ್ ಇರೋದು. ಮತ್ತೆ ಅಷ್ಟೇ ಇಲ್ಲ, ಇನ್ನೊಂದು ಬೆಂಕಿ ಆಫರ್ ಕೊಡ್ತೀನಿ. ಇಷ್ಟೆಲ್ಲ ಪ್ರೈಸ್ ತಗೊಂಡು ನೀವು ಅಕ್ಸೆಪ್ಟ್ ಮಾಡಿದ್ರಿ ಅಂತ ಅಂದ್ರೆ, ನೀವು ಚಾಲೆಂಜ್ ಗೆದ್ರಿ ಅಂತ ಅಂದ್ರೆ, ಇಷ್ಟು ಪ್ರೈಸ್ ತಗೊಂಡು ಅಷ್ಟೇ ಇಲ್ಲ ಲೈವ್ ಆಗಿ ನೀವು ಮಾಡಿ ನೋಡಿ, ಭರತ್ ಟೆಕ್ ವಿತ್ ಭರತ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾ ಇದ್ದೇನೆ ಅಂತ ನಾವು ಡಿಲೀಟ್ ಮಾಡಬಹುದು. ಇವನ್ ಚಾನಲ್ ಡಿಲೀಟ್ ಮಾಡ್ಬೋದು, ನಿನ್ ಚಾನಲ್ನ. ಅಲ್ಲ ನೀನು ಸೋತೆ ಅಂತ ಒಪ್ಕೊಂತೀಯ. ಹೌದು. ನಂಗೆ ಇನ್ನೂ ನಿನ್ನ ವಿಡಿಯೋಗಳೆಲ್ಲ ವೇಸ್ಟ್, ಅವ್ರ ವಿಡಿಯೋನ ರೈಟ್ ಅಂತ ಹೇಳ್ಬಿಟ್ಟು ನೀವೇ ಅವ್ರ ಚಾನಲ್ ಲೈವ್ ಆಗಿ ಡಿಲೀಟ್ ಮಾಡಿ ಅವ್ರ ಚಾನಲ್ ಹಾಕೊಬಹುದು. ಇದು ಫೇಕ್ ಯೂಟ್ಯೂಬರ್ಸ್ಗಳಿಗೆ ನಾವು ಕೊಡ್ತಿರೋಂತ ಒಂದು ವಿಡಿಯೋ ಅಲ್ವಾ? ಓಕೆ. ಈ ಚಾನಲ್ ನಾನು ಯಾಕಂದ್ರೆ ನಾನೇ ನನ್ನ ಮಗಂಗೆ ಇಷ್ಟೆಲ್ಲ ತಗೊಟ್ಟಿರೋದು. ಇದು ಬಂದು 2024 ಪವರ್ಫುಲ್ PC ಇದು, i9 ಪ್ರೊಸೆಸರ್ 15th ಜನರೇಷನ್ ಇದು. ಪವರ್ಫುಲ್ ಅಂದರೆ ಪವರ್ಫುಲ್. ಆಕ್ಚುಲಿ ಅದು 1,80,000 ಮೇಲೆ ಆಗುತ್ತೆ. ಅದು ಅವಾಗ್ಲೇನೆ ಅವರು ನಾನು ಯೂಟ್ಯೂಬರ್ಸ್ ಅಂದ್ಬಿಟ್ಟು ನನ್ನ ಮಗ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟರು. ಅದ್ರ ಬಗ್ಗೆ ವಿಡಿಯೋ ಇದೆ, ಡಿಸ್ಕ್ರಿಪ್ಷನ್ ಹಾಕೋಣಲ್ವಾ, ಹೋಗಿ ನೋಡಿ ಹೆಂಗ್ PC ಬಿಲ್ಡ್ ಮಾಡಿದೆ ಅಂತ. ವಿತ್ ವಿಂಡೋ 11 ನಿಮ್ಮ ಏನು ಉಪಯೋಗಿಸಿ ಆಫ್ಟರ್ ಎಫೆಕ್ಟ್ ಏನಿದೆ ಎಲ್ಲ ಕೂಡ ನಾನು ಯಾವುದು ಕ್ರ್ಯಾಕರ್ ವರ್ಷನ್ ತಗೊಟ್ಟಿಲ್ಲ ನನ್ನ ಮಗಂಗೆ. ಎಲ್ಲ ಕೂಡ ಜೀನಿಯಸ್ ಸಾಫ್ಟ್ವೇರ್ಸು. ಫಿಲಿಮೋರಾ ಇಂದ ಹಿಡಿದು ಫೋಟೋಶಾಪ್ ಇಂದ ಹಿಡಿದು ಆಫ್ಟರ್ ಎಫೆಕ್ಟ್, ಅದು 20 ಆಪ್ಸ್ ಬರುತ್ತೆ. ಅದನ್ನ ಫುಲ್ ಪರ್ಚೇಸ್ ಮಾಡಿ ಪೂರ್ತಿ ಕ್ಲೌಡ್ ಎಲ್ಲ 1 year ಇರುತ್ತೆ. ಪ್ಲಸ್ ಫಿಲಿಮೋರಾ ಮತ್ತೆ ಡ್ಯಾವಿನ್ ಸೀರೀಸು ಇನ್ನೂ ಹೇಳ್ತಾವ್ರೆ. ಕ್ಯಾಪ್ ಕಟ್ ಕೂಡ 1 year ಇದೆ ನಿಮಗೆ. ಈ ಸಾಫ್ಟ್ವೇರ್ ಇಲ್ಲ ಅನ್ನಂಗಿಲ್ಲ ನಮ್ಮ ಹತ್ರ, ಅಷ್ಟೊಂದು ಸಾಫ್ಟ್ವೇರ್ಗಳಿದೆ. ನೀವೇ ಹೇಳ್ಬೇಕು ಯಾವ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಬೇಕು ಅನ್ನೋ ತಲೆ ಕೆಟ್ಟೋಗುತ್ತೆ, ಆ ಥರ ಇದೆ. ಟೋಟಲ್ ಇದೊಂದು 40 ಸಾವಿರ ಆಗುತ್ತಾ? ಜಾಸ್ತಿ ಇದೆ, 40 ಮೇಲೆ ಇದೆ, 50 ಇಟ್ಕೊಳ್ಳಿ, ಜಾಸ್ತಿನೇ ಆಗಿದ್ವಿ. ಅದು ಇದು ಡ್ಯಾವಿನ್ ಸೀರೀಸೇ 34,000 ಲೈಫ್ ಟೈಮು ಕೀ ಅದು ಆ್ಯಕ್ಚುಲಿ. ಓಕೆನಾ? ಇಷ್ಟೆಲ್ಲ ಸಾಫ್ಟ್ವೇರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ವಿತ್ ಭರತ್ ಚಾನಲ್ ಕೂಡ ಡಿಲೀಟ್ ಮಾಡ್ಬೋದು, ಒಬ್ಬ ಯೂಟ್ಯೂಬರ್ನ ಮುಣಗಿಸ್ಬೋದು ನೀವು ನೋಡಿ. ಆರಾಮಾಗಿ ನೀವೆಲ್ಲ ಮೇಲೆ ಬರ್ಬೋದು. ಆಮೇಲೆ ಯಾರೆಲ್ಲ ನಂಬ್ಕೊಂಡು ಕೂತಿದ್ದೀರಲ್ಲ ಸೆಟ್ಟಿಂಗ್ಸ್ ಆನ್ ಮಾಡ್ರಿ ಅಂತ, ಅದು ಕೂಡ ಪ್ರೂಫ್ ಆಗೋಗುತ್ತೆ ಅಲ್ವಾ? ನೋಡಿ ಈ ಚಾಲೆಂಜ್ ಒಪ್ಕೊಂಡು ಬನ್ನಿ. ಬಟ್ ಒಂದೇನಪ್ಪ ಕಂಡೀಷನ್ ಅಂತ ನನ್ನ ಹೇಳೋದು,
ಯಾಕಂದ್ರೆ ನಾವು ಈಗ 5 ಲಕ್ಷ ಇನ್ವೆಸ್ಟ್ ಮಾಡ್ತಿದೀವಲ್ವ ಭರತ್, ನೀನು ಹೇಳ್ಬಿಟ್ಟೆ ಏನೋ ನೀನು ಚಾಲೆಂಜ್ ಮಾಡ್ತೀನಿ ಅಂತ. ಬಟ್ ನಾನು ಹೇಳೋದಂದ್ರೆ ಬಾಂಡ್ ಮೇಲೆ ಸೈನ್ ಮಾಡಿ 1 ಲಕ್ಷ ಎತ್ಕೊಂಡ್ಬರ್ಬೇಕು ನೀವು. ಯಾಕಪ್ಪ ಅಂದರೆ 1 ಲಕ್ಷ ಇನ್ನೊಂದು PC ಬಿಲ್ಡ್ ಆಗಬೇಕು. ನೀವು ಸೋತ್ರೆ, ಗೆದ್ರೆ 5 ಲಕ್ಷ ನಾವು ಬಿಟ್ಕೊಡೋಕೆ ರೆಡಿ, ವಿತ್ ಚಾನಲ್ ಡಿಲೀಟ್ ಮಾಡೋಕೆ ರೆಡಿ ಅಲ್ವಾ ನೀನು? ಬಟ್ ಅವರು ನಾವು ಈ ಚಾಲೆಂಜ್ಗೆಲ್ಲ ಟೈಮ್ ವೇಸ್ಟ್ ಮಾಡಬೇಕು, ಎಲ್ಲ ಮಾಡಬೇಕು. ನಾವು ಹೆಂಗು ಇನ್ನೊಂದು PC ಇಕ್ಬಿಟ್ಟು ಎಡಿಟರ್ ಇಡಬೇಕು ಅಂತ ಐಡಿಯಾ ಇದೆ ನಮಗೆ. ನಾವು ಫ್ರೀಯಾಗಿ ಒಂದು 50 ರೂಪಾಯಿಗೆ ಒಂದು ತಮ್ನೇಲ್ ಮಾಡ್ಕೊಡ್ಬೇಕು, ಒಂದು 5 ರೂಪಾಯಿಲಿ ಅವ್ರ ಚಾನೆಲ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ಏನೋ ನಮ್ಮ ಹತ್ರ ಐಡಿಯಾ ಇದೆ. ಅದು ಆ ಐಡಿಯಾನ ಈಗ ನಿಮ್ಮ ಮುಖಾಂತರ ತೀರಿಸ್ಕೊಳ್ಳೋಣ ಅಲ್ವಾ? ನೀವು ಬಂದು ಚಾಲೆಂಜ್ ಗೆದ್ದರೆ ನಿಮ್ಗೆ 5 ಲಕ್ಷ ರೂಪಾಯಿ ಇಷ್ಟು ಬಹುಮಾನ ವಿತ್ ಚಾನಲ್ ಬರುತ್ತೆ. ಚಾನಲ್ ಡಿಲೀಟ್ ಮಾಡ್ಬೋದು, ಲೈವ್ ಆಗಿ ಡಿಲೀಟ್ ಮಾಡಿ ತೋರಿಸ್ಬೋದು ಫೇಕ್ ಯೂಟ್ಯೂಬರ್ ಅಂತ, ಇಲ್ಲ ಅವ್ರು ಫೇಕ್ ಯೂಟ್ಯೂಬರ ಇಲ್ಲ ಇವ್ರು ಫೇಕ್ ಯೂಟ್ಯೂಬರ್ ಅಂತ ನಿರ್ಧಾರ ಆಗೋಗುತ್ತೆ ಈ ಚಾಲೆಂಜಲ್ಲಿ. ಅಷ್ಟೇ ಅಲ್ಲದೆ ಅವ್ರು ಸೇನ್ ಸೋತಾಗ ನಮಗೆ 1 ಲಕ್ಷ ರೂಪಾಯಿದು ಇಲ್ಲೊಂದು ಸ್ಟ್ಯಾಂಡ್ ತಂದಿರ್ತೀನಿ, 1 ಲಕ್ಷ ರೂಪಾಯಿದು ನೀವು PC ಬಿಲ್ಡ್ ಮಾಡ್ಕೊಡ್ಬೇಕಾಗುತ್ತೆ. ಇನ್ನೊಬ್ಬ ಎಡಿಟರ್ಗೋಸ್ಕರ ಕುಣಿಸೋಣ ಅಂತಿದ್ದೀನಿ ಅಲ್ಲ ಅವ್ರಿಗೆ. ಸೋತ್ರೆ, ಗೆದ್ದರೆ 5 ಲಕ್ಷ ರೂಪಾಯಿ ಬಹುಮಾನ ಈ ಸಭೆತ ಹಿಂಗೆ ಎತ್ಕೊಂಡು ಹೋಗೋದು, ಡಿಲೀಟ್ ಮಾಡಿಬಿಟ್ಟು ಬರುತ್ತಾನ ಟಾಟಾ ಬಾಬೆ ಅಮ್ಮ ಹೋಗಿ ಮಲ್ಕೋ, ಹೋಗಿ ಓದ್ಕೊ ಮಗ, ಸಾಕು ನೀನು ಯೂಟ್ಯೂಬ್ ಮಾಡಿದ್ದು ಅಂತ ನಿಲ್ಲಿಸ್ಬಿಡ್ತಾನೆ ಭರತ ಯೂಟ್ಯೂಬ್. ಓಕೆನಾ? ಖುಷಿನಾ ನಿಮಗೆ? ಈಗ ಹೇಳಿ, ಇಷ್ಟು ದೊಡ್ಡ ಚಾಲೆಂಜ್ ಹೆಂಗೆ ಮಾಡ್ತಿದ್ದೀವಿ ಹೇಳಿ ನಾವು? ಯಾವ ನಂಬಿಕೆ ಮೇಲೆ ಮಾಡ್ತಿದ್ವಿ? ಸೆಟ್ಟಿಂಗ್ಸಿಂದ ಏನೂ ಬರೋಲ್ಲ ವ್ಯೂಸು. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿರೋದೇ ವ್ಯೂಸ್ ಬರ್ತಾ ಇಲ್ಲ. ಅರ್ಥ ಆಯ್ತಾ? ಸೆಟ್ಟಿಂಗ್ಸಿಂದ ಯಾರು ಕಳಿಸಿ, ನಿಮ್ಮ ಯಾರು ಇದಾರಲ್ಲ ಫೇಕ್ ಯೂಟ್ಯೂಬರ್ಸ್ಗೆ ಕಳಿಸಿದಾರೆ ನೋಡಿ ಸರ್, ನೋಡಿ ಮೇಡಮ್, ನೋಡಿ ಸರ್ ಚಾಲೆಂಜ್ ರೆಡಿನಾ, ವ್ಯೂಸ್ ಬರ್ಸ್ಬೇಕಂತ ಸೆಟ್ಟಿಂಗ್ಸ್ ಆನ್ ಮಾಡಿಸಿ, ಹೋಗಿ ಬರುತ್ತೆ ವಿಡಿಯೋದಲ್ಲಿ ವ್ಯೂಸ್ ಬರ್ಸಿ, ಅವ್ರ ತಂದೆ ಹಿಂಗೆ ಅಂತ ಪೋಸ್ಟ್ ಕೊಡ್ತಾರಂತ ವಿಡಿಯೋದಲ್ಲಿ 5 ನಿಮಿಷದ ವಿಡಿಯೋ 1 ಲಕ್ಷ ವ್ಯೂಸ್ ಬರ್ಸಿ ಅಂತ ನೀವು ನಿಮ್ಮ ಯಾರು ಇರ್ತಾರಲ್ಲ ಯೂಟ್ಯೂಬರ್ಸ್ಗಳಿಗೆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ, ಬಂದ್ಬಿಡ್ತೇವೆ ವ್ಯೂಸ್ ಅಂತ ಹಾಕಿರ್ತಾರಲ್ಲ ಅಂಥವ್ರಿಗೆ ಹೋಗಿ ಕಮೆಂಟ್ ಆಗಿ ನೋಡಿ. ನಿನ್ನೆ ವಿಡಿಯೋ ಮಾಡ್ದೋ ನಾವು ಏನಂತ ಭರತ್ ಹೇಳ್ದ VPN ಇಂದ ಆನ್ ಮಾಡ್ಕೊಂಡು ವಾಚ್ ಅವರ್ ಭರತ್ ನೀನು ಒಂದು ವಾರದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೋಡೋದು ಆಗಲೇ 1K ಹೋಗ್ತಾ ಇದೆ ವ್ಯೂ. ಅದೇ ಬೇರೆ ಎಲ್ಲ ವಿಡಿಯೋ ಹಾಕ್ತಾ ನಾವು ಹೋಗಲ್ಲ. ನಿಮ್ಮ ತಲೆಯಲ್ಲಿ ಇರೋದು ಏನು ಗೊತ್ತಾ? ಸೆಟ್ಟಿಂಗ್ಸ್ ಆನ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು, 1K ಸಬ್ಸ್ಕ್ರೈಬ್ಸ್ ಕೊಡ್ತಾನೆ ವಾಚ್ ಅವರ್ ಬಂದ್ಬಿಟ್ರೆ ಸಾಕು. ನಾವು ಒಬ್ಬ ಯೂಟ್ಯೂಬರ್ ಅಷ್ಟೇ ಅಲ್ಲ, 1000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್. ಇದ್ರ ಬಗ್ಗೆ ಬರೀ ಇದೇ ತಲೆ ತಿಂತಿದ್ದೀರಾ ನೀವು. ಯೂಟ್ಯೂಬ್ ಮಾಡೋದು ನೀವು ಇಲ್ಲಿ ಏನು ಬರಬೇಕು ಗೊತ್ತಾ? ಕಂಟೆಂಟ್ ಮಾಡೋ ರೀತಿ ಕಲಿಬೇಕು, ಹೇಗೆ ತಮ್ನೇಲ್ ಮಾಡಬೇಕು, ಹೇಗೆ ನಾವು ಜನಕ್ಕೆ ಪ್ರೆಸೆಂಟೇಷನ್ ಒಂದು ವಿಡಿಯೋ ಕೊಟ್ಟರೆ ಆವಾಗ ಆ ವಿಡಿಯೋನ ಜನ ಕುತ್ಕೊಂಡು ಎಂಗೇಜ್ ಆಗಿ ಕುತ್ಕೊಂಡು ನೋಡ್ತಾರೆ, ಇಷ್ಟಪಡ್ತಾರೆ. ಅದ್ರ ಮೇಲೆ ತಲೆ ಕೆಡಿಸ್ಕೊಳ್ಳಿದ್ರೆ ನೀವುಗಳೆಲ್ಲ ಏನು ತಲೆ ಕೆಡಿಸ್ಕೊಂತೀರಾ? ಸೆಟ್ಟಿಂಗ್ಸ್ 1000 ಸಬ್ಸ್ಕ್ರೈಬರ್ 4,000 ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀರಾ? ಒಂದು ವಿಡಿಯೋ ಸಾಕು ಫ್ರೆಂಡ್ಸ್. ಬೇಕಾದ್ರೆ ಇಲ್ಲೇ ನಿಮ್ಗೆ ತೋರಿಸ್ತೀನಿ, ಬೇಕಾದ್ರೆ ಭರತನ ಅಕೌಂಟಲ್ಲಿ ಹೋಗ್ಬಿಟ್ಟು ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ, ಇಲ್ಲೇ ಹೋಗಿ IT ಸ್ಟುಡಿಯೋದಲ್ಲಿ ಹೋಗಿ ತೋರಿಸ್ತೀನಿ, ಲೈವ್ ಆಗಿ ನೋಡ್ಕೊಳ್ಳಿ. ಕಾಣಿಸ್ತಿದ್ರೆ ಭರತನ್ 52,000 ಸಬ್ಸ್ಕ್ರೈಬರ್ಸ್ ಅಲ್ವಾ? ಬರುತ್ತೆ ಯಾವುದೋ ವ್ಯೂಸ್ ಬಂತಲ್ಲ ಮನಿದು. ಹೌದು, ಯೂಟ್ಯೂಬ್ ಪೇಮೆಂಟ್ ಅಂತ. ಯೂಟ್ಯೂಬ್ ಪೇಮೆಂಟ್ ವಿಡಿಯೋ ಆಗಲೇ ಹೊರಟೋಗ್ಬಿಟ್ಟಿದ್ಯಾ ಅದು? ನೆಕ್ಸ್ಟ್ ಪೇಜ್ಗೆ ಹೋಗು. ಇಲ್ಲ ಇಲ್ಲೇ ಬರಬೇಕು. ಇಷ್ಟೊಂದು ಕೇಳಕ್ಕೆ ಇನ್ನೂ ಹೋಗಿಲ್ಲ ಐ ಥಿಂಕ್. ಇಲ್ಲಿ ಅಷ್ಟೇ ಹೋಗ್ಬಿಟ್ಟಿದ್ಯಾ? ಅಷ್ಟೊಂದು ವಿಡಿಯೋ ಮಾಡ್ಬಿಟ್ಟಿದ್ಯಾ ಆವಾಗಲೇ? ಹೌದು, 1 ತಿಂಗಳಾಯ್ತಲ್ವಾ? 1.5 ತಿಂಗಳು. ಇಲ್ಲಿದೆ ಅಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ, ಇದು ಕ್ಲಿಕ್ ಕೊಡ್ತೀನಿ ನೋಡಿ, ನೋಡ್ತೀರಾ? ನೋಡಿ ಅನಲಿಟಿಕ್ಸ್ ಹೋಗ್ತೀವಿ ನೋಡಿ, ಕಾಣಿಸ್ತಿದ್ಯಾ? ಅದರಿಂದ ಬಂದಿರೋ ಡಾಲರ್ ಎಷ್ಟು? 19 ಆಲ್ಮೋಸ್ಟ್ 19 115 ಸೆಂಟ್ಸ್. ಇಷ್ಟು ಸಬ್ಸ್ಕ್ರೈಬರ್ ಅಂದ್ರೆ 1.5K ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಒಂದು ವಿಡಿಯೋದಲ್ಲಿ ಅಂತ ತೋರಿಸ್ತಾ ಇರೋದು. ಟೋಟಲ್ ಚಾನಲ್ ಅಲ್ಲ, ಒಂದು ವಿಡಿಯೋದಲ್ಲಿ. ಆಮೇಲೆ ವಾಚ್ ಅವರ್ ಎಷ್ಟು? 1.6K ವಾಚ್ ಅವರ್. ಬರೀ 4 ನಿಮಿಷದ ವಿಡಿಯೋನ ಅದು. ಅದರಿಂದ ಅಷ್ಟು ಅದೇನೋ 10 ನಿಮಿಷದ ವಿಡಿಯೋ ಆಗಿದೆ, ಡಬಲ್ ತ್ರಿಬಲ್ ಆಗಿರೋದು. ಇಲ್ಲ ಹಾಕೊಳ್ಳಿ 53,000 ವ್ಯೂಸ್, ಡಾಲರ್ಸ್. ಇದು ಡಾಲರ್ಸ್ ನಿಮ್ ಮಾನಿಟೈಸೇಷನ್ ಆಗಿರಲ್ಲ ಬಿಡಿ, ಇದು ಮಾನಿಟೈಸೇಷನ್ ಆಗಿರೋಕೆ ಬಂದಿರೋ ತೋರಿಸ್ತಾ ಇರೋದು ನಿಮಗೆ. ಸಬ್ಸ್ಕ್ರೈಬರ್ಸ್ 1.5K ಸಬ್ಸ್ಕ್ರೈಬರ್ಸ್ ಬರೀ ಒಂದೇ ವಿಡಿಯೋದಲ್ಲಿ. ಈ ರೀತಿ ನೀವು ವಿಡಿಯೋ ಮಾಡಿ ನಿಜ ತೋರಿಸಿ ತಲೆ ಮೇಲೆ ಹೊಡೆದಂಗೆ ಮಾಡೋದು ಬಿಟ್ಬಿಟ್ಟು, ಅಯ್ಯೋ ನಾನು ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋ ವ್ಯೂಸ್ ಬರುತ್ತಂತೆ, ಅಯ್ಯೋ ಈ ವಿಡಿಯೋ ಮಾಡೋಕ್ಕೆ ಬರಲ್ಲ, ತಮ್ನೇಲ್ ಮಾಡೋಕ್ಕೆ ಬರಲ್ಲ, ಎಲ್ಲಿಂದ ಬಂದ್ಬಿಡುತ್ತೆ ನಿಮಗೆ? ಫಸ್ಟ್ ಆಫ್ ಆಲ್ ಅದನ್ನ ಕಲೀರಿ ಅಷ್ಟೇ. ಓಕೆನಾ? ಓಕೆ, ಚಾಲೆಂಜ್ ನಾನು ರೆಡಿ ಇದ್ದೀನಿ ಭರತ್. ಬೇಕಾದ್ರೆ ಇನ್ನೂ 1 ಲಕ್ಷ ಕ್ಯಾಶ್ ಕೊಟ್ಟು ಕಳ್ಸೋಣ, ಮಜಾ ಮಾಡಲಿ. ಓಕೆ, ಹೋಗಿ ಒಂದು ಸ್ಟುಡಿಯೋ ಕಟ್ಕೊಳ್ಳಿ, ಹೋಗಿ 1 ಲಕ್ಷ ಕ್ಯಾಶು ವಿತ್ PC ಎಲ್ಲ ಮಜಾ ಮಾಡಿ ಬಂದು ನಾವು ವಿಡಿಯೋ ಮಾಡೋದನ್ನ ನೀವು ಸೆಟ್ಟಿಂಗ್ಸ್ ಆನ್ ಮಾಡಿಬಿಟ್ಟು ವಿಡಿಯೋ ಹಾಕ್ಬಿಟ್ಟು ತೋರಿಸ್ಬೇಕು. ನಾವು ಟೈಟಲ್ ಕೂಡ ಹಾಕಲ್ಲ, ಏನು ಮಾಡಲ್ಲ ನಾವು. ನೋ SEO, ನೋ, ಜಸ್ಟ್ ವಿಡಿಯೋ ಮಾಡಿ ಹಾಕ್ತೀವಿ ಅಷ್ಟೇ. ಅವರು ಅದೇನಿದೆ ಸೆಟ್ಟಿಂಗ್ಸ್ ಆನ್ ಮಾಡೋದು, ಅದೇನೋ ಇದೆಯಲ್ಲಪ್ಪ ಪುಟ್ಕೋಸಿ ಸೆಟ್ಟಿಂಗ್ಸ್ ಆನ್ ಮಾಡಿಬಿಟ್ಟು ವಿಡಿಯೋ ಮಾಡಿ ತೋರಿಸಿ. ನಾನು ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ನಿಮ್ಮ ಥರನೇ ತುಂಬ ಜನ ಸೆಟ್ಟಿಂಗ್ಸ್ ಅಂತೆ ಅದಂತೆ ಇದಂತ. ಆಮೇಲೆ ನಂಗೆ ಗೊತ್ತಿದ್ದು ಇದೆಲ್ಲ ಫೇಕ್. ಓಕೆ, ನಿಮಗೂ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ, ಯಾರೋ ಗೊತ್ತಿದ್ದು ಬೇಗ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ಉದ್ದೇಶ ಅಲ್ವಾ ಬ್ರಾ? ತಿಳ್ಕೊಂಡು ಬೇಗ ಏನು ತಪ್ಪು ಮಾಡ್ತೀರಾ ಹೊಸ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಇದ್ದೀರಾ, ಓಕೆ, ಆ ತಪ್ಪನ್ನ ತಿದ್ಕೊಳ್ಳಿ.
ಇನ್ಮೇಲಿಂದ 1K ಸಬ್ಸ್ಕ್ರೈಬ್ 4000 ವಾಚರ್ಸ್ ವಿಡಿಯೋ ನೋಡೋಕೆ ಹೋಗ್ಬೇಡಿ. ನೋಡ್ಬೇಕಾದ್ರೆ ವಿಡಿಯೋ ಏನು ಗೊತ್ತಾ, ನೀವು ಕಂಟೆಂಟ್ ಹೆಂಗ್ ಮಾಡಬೇಕು, ಹೇಗೆ ಎಡಿಟಿಂಗ್ ಮಾಡಬೇಕು, ಹೇಗೆ ಒಂದು ಕಂಟೆಂಟ್ನ ರೆಡಿ ಮಾಡಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು, ಅದರಲ್ಲಿ ಏನು ತಪ್ಪಿರಬಾರ್ದು, ಹೆಂಗ್ ಸ್ಕ್ರಿಪ್ಟ್ ಬರೀಬೇಕು, ಹಿಂಗಿಂದ ಹಿಂಗೆಲ್ಲ ಚೆನ್ನಾಗಿರುತ್ತಾ, ಎಲ್ಲಿ ಜನನ ಅಟ್ರಾಕ್ಟ್ ಆಗಿ ಇಟ್ಕೊಬೇಕು, ಎಲ್ಲಿ ಎಂಗೇಜ್ ಆಗಿ ಇಟ್ಕೊಬೇಕು, ಎಲ್ಲಿ ಸಸ್ಪೆನ್ಸ್ ಆಗಿ ಇಟ್ಕೊಬೇಕು. ನೀವು ಒಂದು ಇದು ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ ಫ್ಯಾಟ್ ಚಾನಲ್ ಮಾಡ್ತೀರಿ, ಸಸ್ಪೆನ್ಸ್ ಆಗಿ ಎತ್ಕೊಂಡು ಲಾಸ್ಟ್ ಗಂಟೆ ವಿಡಿಯೋ ನೋಡೋ ಥರ ಮಾಡ್ಬೇಕು ಜನಕ್ಕೆ. ಅದನ್ನ ಕಲೀರಿ ವಿಡಿಯೋ ಮಾಡೋ ರೀತಿ. ಅದನ್ನ ಕಲ್ತು ಬಿಟ್ರೆ ನೀವು ಯೂಟ್ಯೂಬರ್, ಅಲ್ಲೇ ಯೂಟ್ಯೂಬರ್ ಆಗ್ಬಿಡ್ತೀರಾ ನೀವು. ಓಕೆ, ಅದನ್ನ ಬಿಟ್ಬಿಟ್ಟು 1K ಸಬ್ಸ್ಕ್ರೈಬ್ ನನಗೆ ವ್ಯೂಸ್ ಬರ್ತಾ ಇಲ್ಲ, ನನಗೆ ವ್ಯೂಸ್ ಬರ್ತಾ ಇಲ್ಲ ಚೇಂಜ್ ಮಾಡಿ. ಒಂದು 2-3 ಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇರಿ. ವ್ಯೂಸ್ ಏಕ್ದಮ್ ಯೂಟ್ಯೂಬ್ ಬಂದಿದ್ದ ಎಷ್ಟು ಯೂಟ್ಯೂಬರ್ ಬರ್ತಾ ಬಂದ್ಬಿಟ್ಟ ವೈರಲ್ ಮಾಡೋ ಚಾನಲ್ ಅಂತ ಏನು ಯೂಟ್ಯೂಬ್ ವೈರಲ್ ಮಾಡಲ್ಲ. ನಿಮ್ಮ ಕಂಟೆಂಟ್ನ ಮಾಡಿದ ಎಷ್ಟು ಜನ ತೋರಿಸುತ್ತೆ ಜನ, ಇವನು ಆ ಚಿಕ್ಕ ಹುಡುಗ ಇವನು ವಿಡಿಯೋ ನೋಡೋಣ ಅಂತ ನೀವು ಕನ್ನಡ ಯೂಟ್ಯೂಬರ್ಸ್ಗಳು ನೀವು ಡಿಲೇ ಮಾಡ್ತೀರಾ. ಹಂಗೆ ಡಿಲೇ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ, ಟೈಮ್ ತೊಗೊಳುತ್ತೆ ಇವನ್ ಚಾನಲ್ ಗ್ರೋತ್ ಆಗೋಕ್ಕೆ. ಇವತ್ತು 1.5 ವರ್ಷ ಆದಮೇಲೆ ಇವನ್ ಚಾನಲ್ ಗ್ರೋತ್ ಆಗಿರೋದು ಇವತ್ತವರೆಗೂ. ಓಕೆನಾ, ನಾವು ಮಾಡ್ತಾನೆ ಇದ್ದೋ 50 ವ್ಯೂ ಬರಲಿ 60 ವ್ಯೂ ಬರಲಿ ಅಂತ. ಆರು ನಮ್ದು ಎಲ್ಲ 100+ ವ್ಯೂಸ್ ಆರು ಹೋಗ್ತಾ ಇತ್ತು ನಮ್ಮ ಚಾನಲ್. ಓಕೆನಾ, ನಾವೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದೀವಿ ಹಿಂಗೆ ಅಂತ. ಅದು ಜನಕ್ಕೆ ಏನಂದ್ರೆ ಗೊತ್ತಾಗಲಿ. ಯಾಕೆ ನಾವು ಫ್ರೀಯಾಗಿ ಹೆಲ್ಪ್ ಲೈನ್ ಕೊಡ್ತೀವಿ ಗೊತ್ತಾ, ನೀವು ಇವನ್ಗೆ ಎಲ್ಲ ಒಂದು ಕೊಡ್ತೀರಾ ವಿಡಿಯೋ ಹೆಲ್ಪ್ ಮಾಡೋ ಅಂತ. ಇವನು ಕೊಟ್ಟಾಗ ಇವನು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದಾಗ ಇವನ್ ಮೈಂಡ್ ಇನ್ನಷ್ಟು ಶಾರ್ಪ್ ಆಗುತ್ತೆ ಅಲ್ವಾ. ಅದರಿಂದನೇ ನಾನು ಫ್ರೀಯಾಗಿ ಹೆಲ್ಪ್ ಲೈನ್ ಕೊಟ್ಟಿರೋದು. ಮುಂದೆ ನಾವು ಕೂಡ ಚಾರ್ಜಸ್ ಮಾಡೇ ಮಾಡ್ತೀವಿ, ಯಾಕಂದ್ರೆ ನಾವು ಟೈಮ್ ಇರಲ್ಲ ನಮಗೂ. ನಾವು ಒಬ್ಬ ಎಡಿಟರ್ನ ಕೊಂಡಿಸ್ತೀವಿ, ನಾವು ಒಬ್ಬರನ್ನ ನಿಮ್ಗೆ ಹೆಲ್ಪ್ ಮಾಡೋಕ್ಕಿಂತ ಹೆಲ್ಪ್ ಲೈನ್ ಅಂತ ಕೊಟ್ಬಿಟ್ಟು 24/7 ನಿಮಗೆ ಒಂದು ಇಕ್ಬಿಟ್ಟು ಒಂದು ಇಷ್ಟು 100 ರೂಪೀಸ್ ಅಂತ ಒಂದು ಚಾರ್ಜ್ ಇಕ್ಕ ಅಂತ ಇದ್ದೀನಿ. ಎಲ್ಲ ಏನಕ್ಕೆ ಇಡಬೇಕು ಅಂದರೆ ನಿಮ್ಗೆ ಗೊತ್ತಿಲ್ದಿರ ಏನೋ ತಪ್ಪು ಮಾಡ್ದೋ ಯೂಟ್ಯೂಬರ್ಸ್ಗಳಿಗೆ ತಿದ್ದಿ ಹೇಳಕ್ಕೆ. ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬ್ ರೂಲ್ಸು 2025 ಯಪ್ಪ ಹೆಂಗಾಗ್ತಿದೆ, ತುಂಬಾ ಚೇಂಜ್ ಆಗ್ಬಿಡ್ತಿದೆ ನಿಜವಾಗ್ಲೂ. ಬರತಾ ಓದ್ ಹೇಳ್ತೀರಿ, ನನಗೆ ಕೈ ಕಾಲು ನಡುಗುತ್ತೆ. ಈಗ 2025 ಮಕ್ಕಳು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ, ಅಂತ ಪರಿಸ್ಥಿತಿ ತರ್ತಾ ಇದೆ ಯೂಟ್ಯೂಬ್ ಫುಲ್ ಟೈಟ್ ಮಾಡ್ತಾ ಇದೆ ಸೆಕ್ಯೂರಿಟಿನೆಲ್ಲ ಪೂರ್ತಿ. ಆಮೇಲೆ ವಾಚ್ ಅವರು ಅಷ್ಟೇ ಸುಮ್ಮನೆ ಎಲ್ಲ ಫೇಕ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ಈಗ ಸಬ್ಸ್ಕ್ರೈಬರ್ಸ್ ಫೇಕ್ ಆಗಿ ತಗೊಳಕ್ ಆಗ್ತಿಲ್ಲ ಅಂತ ಚಾನಲ್ ಜಸ್ಟ್ 2-3 ಮಂತ್ಸ್ ಅಲ್ಲಿ ಫೇಕ್ ಆಗಿ ತಗೊಳ್ಳೋದು, ವಾಚ್ ಅವರು ವ್ಯೂಸ್ ಚಾನಲ್ ವೈರಲ್ ಮಾಡ್ಕೊಂಡಿದೆ ಎಲ್ಲ ಪೂರ್ತಿ ನಿಲ್ಸೋಗುತ್ತೆ. ಒಂದು ಪಾಲಿಸಿ ಬರ್ತಿದೆ ಕ್ಲಿಕ್ ಬೇಟ್ ಅಂತ. ಸೊ ಅದ್ರ ಬಗ್ಗೆ ಮುಂಚೆ ವಿಡಿಯೋ ಮಾಡಿದ್ದೀನಿ. ಕ್ಲಿಕ್ ಬೇಟ್ ಅಂತ ಅಂದ್ರೆ ಇದೇ ರೀತಿ ಫೇಕ್ ಆಗಿ ವ್ಯೂಸ್ ತಗೊಳ್ಳೋದು, VPN ಆನ್ ಮಾಡ್ಕೊಂಡು ಈ ರೀತಿ ಎಲ್ಲ ಫೇಕ್ ಆಗಿ ಮಾಡ್ಕೊಳ್ಳೋದು, ಇದೆಲ್ಲ ಪೂರ್ತಿ ಇನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಈ ರೀತಿ ಮಾಡ್ರೆ ನಿಮ್ಗೆ ಸ್ಟ್ರೈಕ್ ಕೊಟ್ಬಿಟ್ಟು ನಿಮ್ ಚಾನಲ್ ಡಿಲೀಟ್ ಮಾಡ್ಬಿಡ್ತಾರೆ. ಆ ರೀತಿ ಅಪ್ಡೇಟ್ ಬಂದಿದೆ, ವಿಡಿಯೋ ಮಾಡಿದೆ, ರೇಟಿಂಗ್ ಅಲ್ಲಿ ಇದೆ ಆಕ್ಚುಲಿ. ಅದು ನಾಳೆ ಅಥವಾ ನಾಡಿದ್ದು ಬರುತ್ತೆ ನಿಮ್ಗೆ. ಆಲ್ರೆಡಿ ಅಂದ್ಮೇಲೆ ಆ ವಿಡಿಯೋ ಮುಂಚೆನೇ ಬಂದಿರ್ಬೋದು. ನನ್ನ ಇಷ್ಟ ಹೆಂಗ್ ಅಪ್ಲೋಡ್ ಮಾಡ್ತಾನೆ, ಬೇಗ ಬಂದಿದ್ದಿಲ್ಲ ಮಾಡಿರ್ತಾನೆ, ಅದು ಹೋಗಿ ನೋಡಿ ವಿಡಿಯೋನ. ದಯವಿಟ್ಟು ಏನೋ ಒಂದು ಅಪ್ಡೇಟ್ ಬಂದರೆ ಕಾಯ್ತಾ ಇರಿ, ಹೋಗಿ ನೋಡಿ. ಯಾಕಂದ್ರೆ ನಿಮ್ಗೋಸ್ಕರ ನಾವು ಮಾಡೋದು ವಿಡಿಯೋ, ನಮಗೋಸ್ಕರ ಅಲ್ಲ. ನಮಗೋಸ್ಕರ ಏನಿಲ್ಲ, ನಾವು ಇದು ಶೋಕಿಗೋಸ್ಕರ ಇದು ಮಾಡ್ತೀವಿ. ಒಬ್ಬರು ಸಿಗರೇಟ್ಸ್ ಇರ್ತಾರೆ, ಒಬ್ಬರು ಎಣ್ಣೆ ಹೊಡಿತಾರೆ ಅಂತ ನಾನು 5 ಲಕ್ಷ ನನಗೇನು ಬೇಕಾಗಿಲ್ಲ. ನನ್ನ ಮಗ ಎತ್ತೋರ್ಗೆ ಅಗ್ನ ಮುದ್ದು ನಾನು ಖರ್ಚು ಮಾಡಿದ್ದೀನಿ. ನನಗೇನಿಲ್ಲ ದುಡ್ಡೇ ದುಡಿಬೇಕು ಅಂತಿಲ್ಲ. ನನ್ನ ಮಗನಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ. ಓಕೆ, ನೋಡ ಅದು ನಾನು ಹೊಸದಿ SC ಇದರಲ್ಲಿ ಇದನ್ನ ಇನ್ನೂ ಹಾಕಿಲ್ಲ ನಾನು. ಅದು ಇದು ಕೊಡು, ಮಾಸ್ಕ್ ಕಾರ್ಡು. ಕೊಡು ನೋಡಿ. ಫಸ್ಟ್ ರ್ಯಾಂಕು 97% ತೊಗೊಂಡಿದ್ದೀನಿ. 98 ಓಕೆ ಸಾರಿ 98, ನಾನು ಹಂಗೆ ಗೊತ್ತಿಲ್ಲ. 98% ತೊಗೊಂಡಿದ್ದೇನೆ. ಮತ್ತೆ ಹೆಸರಲ್ಲಿ FA3 ಅಲ್ಲಿ. ಇದನ್ನ ಬರೀ ಇಷ್ಟರಲ್ಲೇ ಬೇಡ, ಬರೋದು ಬಂದು ಗೇಮ್ ಮಾಡ್ತಾ ಇದ್ದ. ಏನೋ ಮಾಡು ಒಂದಿದಕ್ಕೆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಎಲ್ಲರೂ ವಿಡಿಯೋ ನೋಡ್ತಾ ಇದ್ದು ನೋಡ್ಬಿಟ್ಟು ನಾನು ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳಿ ಬಂದಿದ್ದು. ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ ಇದು. ಓಕೆ, ಇವತ್ತು ಯೂಟ್ಯೂಬ್ ಮಾಡ್ಕೊಂಡು ಅವನೇನು ರ್ಯಾಂಕ್ ಏನು ಡ್ರಾಪ್ ಆಗಿಲ್ಲ. ಇವತ್ತಿಗೂ 7 ವರ್ಷದಿಂದ ನರ್ಸರಿಯಿಂದ 7ನೇ ಕ್ಲಾಸು ಮುಗಿತಾ ಇದೆ, 8ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಇನ್ನೊಂದು ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮು. ಅಲ್ಲಿ ಗಂಟ ರ್ಯಾಂಕ್ ಅಂತೂ ಡ್ರಾಪೇ ಆಗಿಲ್ಲ. ನಾನು ಪ್ರತಿಯೊಂದು ಆಗ್ತಾಯಿದೆ, ಇದನ್ನೂ ಅಪ್ಲೋಡ್ ಮಾಡ್ತೀನಿ ಇಷ್ಟರಲ್ಲೇ. ಓಕೆ, ಕಮ್ಯುನಿಟಿ ಪೋಸ್ಟರಲ್ಲಿ ತುಂಬ ಜನ ಕಮೆಂಟ್ ಆಗ್ತಾರೆ, ಏನಾಗುತ್ತೆ ನಿಮಗೆ ಬಾಯಿ ಬಂದಿದ್ದು ಮಾತಾಡ್ತೀಯಾ ಅಂತ ಕಮೆಂಟ್ ಆಗ್ತಾರೆ ಕೆಲವರು. ಯಾಕೆ ನಂಬರ್ ಕೊಟ್ಟಿರುವ ನಾನು ನಿಮ್ಮ ಮೆಸೇಜ್ ಮಾಡೋಕೆ ಮುಂಚೆನೇ ನಂಬರ್ ಬರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಹೆಂಗೆ ಮಾಡೋದು ಅಂತ. ಅಲ್ಲೇ ತೊಗೊಂಡು ಫೋನ್ ಮಾಡಿ, ನಾನೇನೆ ಅಪ್ಪ ಫಸ್ಟ್ ಬರೋದೇ ನನಗೆ ಫೋನು. ಓಕೆನಾ, ಇಲ್ಲ ಈ ಸ್ಟುಡಿಯೋದಲ್ಲಿ ಇರ್ತೀನಿ, ಇಲ್ಲ ಮಲಗಿರ್ತೀನಿ ಅಷ್ಟೇ. ಒಂದು ½ ಅವರ್ 1 ಅವರ್ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಓಕೆ, ಮಾಡಿ ಫೋನ್ ಮಾಡ್ಬಿಟ್ಟು ಕೇಳಿ ಏನಪ್ಪ ಹಿಂಗೆ ಮಾಡ್ತೀನಿ ಅಂತ. ಒಂದೊಂದು ರಿಸರ್ಚ್ ಮಾಡ್ತಿರೋದು ನಾವು. ಆಕ್ಚುಲಿ ಫೋನ್ಗಳಿಲ್ಲ, ಅಲ್ಲೆಲ್ಲ ಇಕ್ಕಿದ್ದೀನಿ, ಅಲ್ಲೆಲ್ಲ ಇದೆಲ್ಲ ಅಲ್ಲೇ ಹೇಳಿದೆ. 5-6 ಫೋನ್ ಇಟ್ಕೊಂಡು ರಿಸರ್ಚ್ ಮಾಡ್ತಾ ಇದೀವಿ ನಾವು ಅಲ್ವಾ. ಒಂದೊಂದು ಚಾನಲ್ ಹೆಂಗೆ ಯಾವ ಥರ ಮಾನಿಟೈಸೇಷನ್ ಮಾಡ್ಕೊಬೇಕು, ಯಾವ ರೀತಿ ಹಾಕಿದ್ರೆ ವಿಡಿಯೋ ವೈರಲ್ ಆಗುತ್ತೆ, ಈ ಥರ ಯಾವ ಯೂಟ್ಯೂಬರು ರಿಸರ್ಚ್ ಮಾಡಿ ನಿಮಗೆ ಇದು ಮಾಡಲ್ಲ. ಏನೋ ಒಂದು ವಿಡಿಯೋ ಬರುತ್ತೆ, ಏನೋ ಒಂದು ಮೆಸೇಜ್ ಬರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ನಾವು ಹಂಗಲ್ಲ. ಈಗ 1000 ಸಬ್ಸ್ಕ್ರೈಬರ್ಸ್ ಹೆಂಗ್ ತೊಗೊಂಡ ಬರ್ತಾ ವಿಡಿಯೋ ಮಾಡಿದೆ, ಮೊನ್ನೆ ಶಾರ್ಟ್ಸ್ ಅಲ್ಲೂ ಮಾಡಿದ್ದ. ಅದನ್ನ ಪ್ರೂಫ್ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ನಾನು ಬರ್ತಾ ನೆಕ್ಸ್ಟ್ ಕುತ್ಕೊಂಡು ಅದನ್ನ ಪ್ರೂಫ್ ಸಮೇತ ತೋರಿಸ್ತೀನಿ. ಅದನ್ನ ಚಾನಲ್ ಮಾಡಿದ್ದೀನಿ, ಆ ಚಾನಲ್ ಸಮೇತ ನಿಮ್ಗೆ ಯಾವುದೇ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡಿಲ್ಲ ನಾನು. ಅದನ್ನ ನೀವು ಅದೇನಲ್ಲ ಕೆಂಗೇರಿಗೆ ಬರ್ಬೋದು, ನಂಗೊಂದು ಕಾಲ್ ಮಾಡ್ಬೋದು, ನಾನು ಅದನ್ನ ಮೊಬೈಲ್ನ ಕೈಗೆ ಎತ್ಕೊಡ್ತೀನಿ. ಅದೇನು ಸೆಟ್ಟಿಂಗ್ಸ್ ಆನ್ ಮಾಡಿದೆ ತೋರಿಸ್ತೀನಿ ನೀವೇ. ಓಕೆನಾ, ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬೇಕಾಗಿರೋದೇನಂತ ಕಂಟೆಂಟ್
ಜನ ಏನು ನೋಡೋಕೆ ಇಷ್ಟಪಡ್ತಾರೆ ಅದ್ರ ಮೇಲೆ ನಾವು ವಿಡಿಯೋ ಮಾಡಿದಾಗ ಜನ 100% ನೋಡೇ ನೋಡ್ತಾರೆ. ಅರ್ಥ ಆಯ್ತಾ? ನೋಡಿ ನೀವು ನ್ಯೂಸ್ ಚಾನಲ್ ಇಷ್ಟು ನ್ಯೂಸ್ ಚಾನಲ್ ಬರ್ತಾ ಇದೆ, ಯಾಕಂದರೆ ಜನ ನೋಡೋದೇ ಅದು. ಯಾರ ಮನೆ ಹಾಳಾಗೋಯ್ತು, ಯಾರು ಸತ್ತೋರು, ಯಾರು ಏನಾದ್ರು, ಇದೇ ಜನಕ್ಕೆ ಬೆಳಗ್ಗೆ ಎದ್ರೆ ಅಂತ ಸಾಯಂಕಾಲ ಗಂಟ ನೋಡೋದು. ಅಷ್ಟೇ ಅಲ್ಲ, ಈ ಫ್ಯಾಕ್ಟ್ ಬಗ್ಗೆನೂ ಅಷ್ಟೇ ಜನಕ್ಕೆ ಇಂಟ್ರೆಸ್ಟ್ ಬೇಕು. ಅದ್ ಬಿಟ್ರೆ ಸ್ಟೋರಿಗಳು ತುಂಬಾ ಓಡುತ್ತೆ. ಇಂಥವನ್ನೆಲ್ಲ ನೀವು ಚಾಯ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕು. ಓಕೆ, ಯಾಕಂದ್ರೆ ಜನರಿಗೆ ಕೇಳ್ಬೇಕು, ಅದು ಕೇಳಿದ ಸ್ಟೋರಿ ಏನೋ ಅಂತ ಆರಾಮಾಗಿ ಅನ್ಸುತ್ತೆ. ಆಮೇಲೆ ಕಾಮಿಡಿ ನಂಬರ್ 1 ಇರೋದು ಕಾಮಿಡಿ. ನೀವು ಏನಾದ್ರು ಕಾಮಿಡಿ ವಿಡಿಯೋ ಮಾಡಿ ಹಾಕಿ ಕ್ಲೀನ್ ಆಗಿ ನಿಮ್ ಕೈಲಿ ಬರುತ್ತೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದ್ರೆ ಸೂಪರ್ ಆಗುತ್ತೆ. ಇವತ್ತು ಅಷ್ಟೇ ಯಾರದು ಮೂಕ್ಲಿ ಅಪ್ಪ, ಶಿವಪುತ್ರ ತುಂಬಾ ಜನ ಉತ್ತರ ಕರ್ನಾಟಕದವ್ರು, ಅದೇ ನಮ್ಮ ಬೆಂಗಳೂರಲ್ಲಿ ಕೆಲವರು ಮಾತ್ರ ಇದ್ದಾರೆ. ಎಷ್ಟು ಚೆನ್ನಾಗಿ ಹೋಗ್ತದೆ ಅವ್ರದ್ದೆಲ್ಲ ಹೇಳಿ ಚಾನಲ್. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನೀವು ಅದನ್ನ ಇಟ್ಕೊಂಡು ಕಂಟೆಂಟ್ ಮಾಡಿದ್ರೆ 100% ನಿಮ್ಮ ಚಾನಲ್ ವೈರಲ್ ಆಗುತ್ತೆ. ಏನೋ ಅಡುಗೆ ಮಾಡ್ತೀನಿ ಅಂತ ನಾನು ಅಡುಗೆ ಮಾಡೋ ಚಾನಲ್, ಕುಕಿಂಗ್, ಎಲ್ಲರೂ ಕುಕಿಂಗ್ ಚಾನಲ್ ಮಾಡೋದು ಎಲ್ಲಿಂದ ಹೋಗುತ್ತೆ? ಎಲ್ಲರೂ ಒಂದೇ ಸತಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹಾಕ್ಬಿಟ್ರೆ ಯಾರ್ದು ಹೋಗುತ್ತೆ? ಅಡ್ರೆಸ್ ಯಾರ್ದಿರುತ್ತೋ ಅವ್ರದ್ದು ಹೋಗುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಯೂಟ್ಯೂಬ್ ಜರ್ನಿ ಇದೆಯಲ್ಲ, ಈ ಯೂಟ್ಯೂಬ್ನಲ್ಲಿ ಈಗ ಟೆಕ್ಕಿನ್ ಸಂದೀಪ್ ಇರ್ಬೋದು, ನಮ್ಮ ಡಾಕ್ಟರ್ ಬ್ರೋ ಇರ್ಬೋದು, ಆ ಕಡೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಇರ್ಬೋದು, ಇವ್ರಿಗೆಲ್ಲ ಏನು ಗೊತ್ತಾ, ಅವರೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಲ್ರೆಡಿ. ಅವ್ರಿಗೆಲ್ಲ ಏನು ಗೊತ್ತಾ, ಅದರಲ್ಲೇ ದುಡ್ಡು ತಿನ್ನಬೇಕು ಅಂತ ಅವರು ಹಣೆ ಬರಲು ಬರ್ದಿರುತ್ತೆ. ನಮ್ಮನೆ ಬರ್ದಲ್ಲೂ ಬರ್ದಿದ್ರೆ 100% ಆಗುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ಕಷ್ಟಪಟ್ಕೊಂಡು ಇಲ್ಲೇ ಟೈಮು ವೇಸ್ಟ್ ಮಾಡಬೇಡಿ. ಏನೋ ನಿಮ್ಮ ಒಂದು ಬ್ಲಾಗ್ ಮಾಡ್ತಾಯಿದ್ದೀರಾ, ನಿಮ್ಮೊಂದು ಸಿವಿ ನೆನಪು, ನಾನೊಂದು ಇಲ್ಲಿ ಹೋಗಿ ಬಂದಿದ್ದೀನಿ ವಿಡಿಯೋ ಹಾಕಿ, ನಿಮ್ಮ ಯೂಟ್ಯೂಬಲ್ಲಿ ಇರುತ್ತೆ. ಒಂದು ಆರ್ಟ್ ಡಿಸ್ಕ್ ಇದ್ದಂಗೆ ಇದು ಯೂಟ್ಯೂಬು. ಹಾರ್ಡ್ ಡಿಸ್ಕು ನಿಮ್ಮ ಮೆಮೊರಿನೆಲ್ಲ ಸೇವ್ ಮಾಡಿರುತ್ತೆ. ವಯಸ್ಸಾದ್ಮೇಲೆ ಕುತ್ಕೊಂಡು ನೀವೇ ನೋಡ್ಬೋದು, ನೋಡೋ ಇಲ್ಲಿ ಹೋಗಿದ್ದಾನೋ ಎಷ್ಟು ಚೆನ್ನಾಗಿತ್ತಲ್ವ, ಅಷ್ಟೇ. ನೀವು ನಿಮ್ಮ ಚಾನಲೇ ಕುತ್ಕೊಂಡು ನೋಡಿ. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಬರಬೇಕು ಹೋಗಬೇಡಿ. ಅರ್ಥ ಆಯ್ತಾ? ಹೇಳೋಕ್ಕಾಗಲ್ಲ, ಎಲ್ಲರೂ ದುಡ್ಡು ಮಾಡ್ಬಿಟ್ರೆ ಯೂಟ್ಯೂಬಲ್ಲಿ ಹೋಗ್ಬೇಕು, ಬಾಗ್ಲಾಕೊಂಡು ಹೋಗ್ಬೇಕು ಕಂಪ್ನಿಯವನವನು ಅಲ್ವಾ? ಎಲ್ಲರ ಚಾನಲ್ ಇರಲ್ಲ ಬಿಟ್ರೆ ವಿಡಿಯೋ ಯಾರು ನೋಡ್ತಾರೆ? ಎಲ್ಲರೂ ಯೂಟ್ಯೂಬರ್ ಆಗಿಬಿಟ್ರೆ ಸ್ವಲ್ಪ ಥಿಂಕ್ ಮಾಡಿ, ಯೋಚನೆ ಮಾಡಿ, ಮೈಂಡಿಗೆ ಕೆಲಸ ಕೊಡಿ. ನನ್ನ ಮಗಂಗೂ ಸೇರಿಸ್ಕೊಂಡೇ ಹೇಳ್ತಾ ಇರೋದು. ಅವ್ನ ಫ್ಯೂಚರಲ್ಲಿ ಅವ್ನು ಆಗಬೇಕು. ನಾನು ಬಂದು ಶನಿವಾರ ಭಾನುವಾರ ಮಾತ್ರನೇ ವಿಡಿಯೋ ಮಾಡೋದು, ಶನಿವಾರ ಭಾನುವಾರ ಮಾತ್ರ ಅವ್ನಿಗೆ ಯಾರೋ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋಕೆ ಕೊಡೋದು, ಮಿಕ್ದಾಗೆಲ್ಲ ನಾನೇ ಆನ್ಸರ್ ಮಾಡೋದು. ಯಾಕೆ ಹೇಳ? ಎಜುಕೇಷನ್ ಇಂಪಾರ್ಟೆಂಟು. ಎಜುಕೇಷನ್ ಮಾಡಲಿ ಅವನು. ಇದು ಸುಮ್ಮನೆ ಟೈಮ್ ಪಾಸ್. ಹೇಳ್ದನ ನಾನು, ಊಟದ ಜೊತೆಲಿ ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನೋಣ ಇಲ್ವಾ? ಆವಾಗಲೇ ಎಲ್ಲ ಉಪ್ಪಿನಕಾಯಿ ಹಾಕೊಂಡು ತಿನ್ಬಿಟ್ರೆ BP ಶುಗರ್ ಜಾಸ್ತಿ ಆಗಿಬಿಡುತ್ತೆ, BP ಬಂದ್ಬಿಡುತ್ತೆ. ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಆರಾಮಾಗಿ ಹೇಳ್ತೀನಿ ನೋಡಿ. ಯಾರ್ದೋ ಕಾಲ್ ಬರ್ತಾ ಇದೆ ನೋಡಿ, ಕಾಲ್ ಮಾಡಿಬಿಡಿ, ಅವರು ಕಾಲ್ ಮಾಡ್ತಾರೆ ಎಲ್ಲ ಯೂಟ್ಯೂಬರ್ಸ್. ವಾಟ್ಸಪ್ ಮಾಡ್ರೆ ಆಗುತ್ತಲ್ವಾ? ನಾನು ಅಷ್ಟೇ ಹೇಳೋಕೆ ಇಷ್ಟಪಡೋದು, ವಾಟ್ಸಪ್ ಮಾಡಿ. ನಿಮ್ಗೆ 100% ನಾನು ಫ್ರೀ ಆದಮೇಲೆ 100% ನಾನು ನಿಮ್ಗೆ ಆನ್ಸರ್ ಮಾಡೇ ಮಾಡ್ತೀನಿ. ನನಗೇನು ಕೆಲಸ ಇಲ್ಲ. ನೈಟೇ ನನಗೆ ಕೆಲಸ ಜಾಸ್ತಿ. ನೈಟಲ್ಲಿ ಹೋಗಿ ತರಕಾರಿಗಳು ತರೋದು, ತರಕಾರಿ ಡೆಲಿವರಿ ಕೊಡೋದು, ಏನೋ ಮಾರ್ಕೆಟಲ್ಲಿ. ಅಲ್ಲಿಂದ ಆಚೆಗೆ ಬಂದು ನಾನು ನಿಂತಿಗೆ ತರಕಾರಿ ಅಂಗಡಿ ಹಾಕ್ಬಿಟ್ಬಿಟ್ಟು ಆರಾಮಾಗಿ ಬಂದು 1-2 ಅವರ್ ಮಲ್ಕೊತೀನಿ. ಮಲ್ಗಾದ್ಮೇಲೆ ಎದ್ದಾದ್ಮೇಲೆ ಇನ್ನೇನಿರಲ್ಲ ನಿಮ್ಮ ಕೆಲಸ, ನಿಮ್ಗೆ ಆನ್ಸರ್ ಮಾಡೋದೇ ನನ್ನ ಕೆಲಸ. ಓಕೆನಾ? ನೋಡ್ಕೊಳ್ಳಿ, ಒಳ್ಳೆ ಯೂಟ್ಯೂಬರ್ಗಳಾಗಿ, ಒಳ್ಳೆ ಯೂಟ್ಯೂಬರ್ನ ಫಾಲೋ ಮಾಡಿ. ನೋಡಿ, ಭರತನ ಉಳಿಸ್ಕೊಳೋದು ಬಿಡೋದು ನಿಮ್ಮ ಕೈಲಿದೆ. ನನಗೇನಿಲ್ಲ, ಇರಲೇನೋ ದುಡ್ದು ಬಿಡಬೇಕು ಲಕ್ಷಾಂತರ ರೂಪಾಯಿ. ಅಯ್ಯೋ, ನಾನು ಹೇಳಿದ್ನಲ್ಲ, ಲಕ್ಷ ಕೋಟಿಗಳು ಕಳೆದುಬಿಟ್ಟಿದ್ದೀವಿ ನಾವು. ಎಲ್ಲ ಆಟ ಆಡ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇದೆಲ್ಲ 5 ಲಕ್ಷ 6 ಲಕ್ಷ ಎಲ್ಲ ಜುಜ್ವಿ ನಮಗೆ. ಓಕೆ, ಏನೋ ಮಾಡ್ಬಿಟ್ಬಿಟ್ಟಿದ್ದೀವಿ. ಇದೆಲ್ಲ ನಮ್ಗೆ ದುಡ್ಡೇ ಅಲ್ಲ. ಏನೋ ಒಂದು ಪ್ರೊಫೆಷ್ನಲಾಗಿ ಏನೋ ಒಂದು ಮಾಡಬೇಕು, ನಮ್ಮ ಮಗನ ಹಿಂಗೆ ಇರಬೇಕು. ಇದು 2024 ಯೋಚನೆ ಮಾಡಿದ್ದು. ಅದಕ್ಕೆ ಇದೆಲ್ಲ ಸೆಟಪ್ ಮಾಡಿದೆ. ಇನ್ನೊಂದ್ಸತಿ ಟೂರ್ ಸೆಟಪ್ ಮಾಡೋಣ, ಗೊತ್ತಾಗ್ಲಿ ಜನಕ್ಕೆ ಹೆಂಗಿರುತ್ತೆ ಒಂದು ಸ್ಟುಡಿಯೋ ಅಂತ. ಟೋಟಲ್ ಇದು ಒಂದು ಸ್ವಂತ ಮನೆನ ಖಾಲಿ ಮಾಡಿಸಿ ಆ ಬಾಡಿಗೆ ಮೇಲಿಕ್ಕೆ ಇದರಲ್ಲಿ ನಾನು ಸ್ಟುಡಿಯೋ ಮಾಡಿಕ್ಕಿರೋದು. ಓಕೆ, ಈ ರೀತಿ ಏನೋ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಕನ್ನಡದವ್ರು ಅಂದ್ಕೊಂಡು, ನೀವೇನೋ ಸಪೋರ್ಟ್ ಮಾಡೋ ಥರ ಕಾಣ್ತಾ ಇಲ್ಲ. ನಿಮ್ಗೇನು ಬೇಕಾಗಿರೋದಷ್ಟೇ 1K ಸಬ್ಸ್ಕ್ರೈಬರ್ಸು, 4,000 ವಾಚ್ ಕಂಪ್ಲೀಟ್ ಮಾಡ್ಬಿಟ್ರೆ ಏನು ದುಡ್ಡೇ ದುಡ್ಡು ಅಂತ. ನೋಡಿ, ಇದೊಂದೇ ವಿಡಿಯೋ ಬಂದಿರೋದು. ಇವಾಗ ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡಿ, ಏನು $1 ಬಂದ್ಬಿಡುತ್ತೆ ಅನ್ಕೊಂಬೇಡಿ ನೀವು. ಇದನ್ನ ನಿಮಗೆ ನೆಕ್ಸ್ಟ್ ಬೇಕಾದ್ರೆ ಝೂಮ್ ಮಾಡಿ ತೋರಿಸೋಣ. ನೆನ್ನೆ ಹಾಕಿರೋದು ವಿಡಿಯೋ ಎಷ್ಟು ಬಂದಿದ್ದೀರಲ್ಲ ನೋಡೋಣ. $1 ಮೊನ್ನೆ ತೋರಿಸ್ತೀನಿ. ಬನ್ನಿ, ಎಷ್ಟು ಬಂದಿದೆಯಪ್ಪ $? ಬಂದೇ ಇಲ್ಲ. ಎಲ್ಲಿ ಬಂದಿದೆ $? 625 ವ್ಯೂ ಬಂದಿದೆ. ಅದಕ್ಕೆ ಇನ್ನೂ ರಿಲೀನೇ ಆಗಿಲ್ಲ. ಇವತ್ತು ನೈಟ್ ಆಗ್ಬೋದು. ಆದ್ರೆ ಎಷ್ಟಾಗುತ್ತೆ ಗೊತ್ತಾ? 5 ಪೈಸಾ 6 ಪೈಸಾ ಅಲ್ಲಿಂದ ದುಡ್ಡು. $1 ಒಳಗಡೆನೆ ಬರೋದು. $1 ಆಗ್ಬೇಕಂದ್ರೆ ನೀವು ಮಿನಿಮಮ್ 5,000 ವ್ಯೂ ಬರ್ಬೇಕು ನಿಮಗೆ. ಗೊತ್ತಾ ನಿಮ್ಗೆ? ಅದು ಫುಲ್ ವಿಡಿಯೋ ನೋಡಿದ್ರೆ 3,000 2,000 ವ್ಯೂಗೆ. ಫುಲ್ ವಿಡಿಯೋ ನೋಡಿ ಲಾಸ್ಟ್ ಗಂಟ ನೋಡಿದ್ರೆ 2,000 ಜನನು ನೋಡಿದ್ರೆ $1 ಆಗೋದು. ಫಸ್ಟ್ ತಿಳ್ಕೊಳ್ಳಿ $1 ಎಷ್ಟಾಗುತ್ತೆ ಅಂತ. ನಿಮ್ಗೆ 150 ವ್ಯೂ ಬಂದಿಷ್ಟು ನಾವು ನನಗೇನೋ ದುಡ್ಡು ಬಂದ್ಬಿಡುತ್ತೆ ಅನ್ಕೊಂಬೇಡಿ. ಅರ್ಥ ಆಯ್ತಾ? ಮಾನಿಟೈಸೇಷನ್ ಮಾಡಿಸ್ಕೊಂಬೋಣ, ದುಡ್ಡು ಕೊಟ್ಟು ಮಾಡಿಸ್ಕೊಂಬೋಣ, ಅದು ಕೂಡ ಈಗ ನಡೀತಾ ಇಲ್ಲ. ಓಕೆ, ಎಲ್ಲ ಮುಗ್ದೋಯ್ತು ಲೈಫು. ನೋಡಿಕೊಂಡು ಯೂಟ್ಯೂಬ್ ಚಾನಲ್ ಮಾಡಿ. ಓಕೆ, ಒಳ್ಳೆ ಯೂಟ್ಯೂಬರ್ ಆಗಿ ನಿಮ್ಮ ಹತ್ರ ಟ್ಯಾಲೆಂಟ್ನ ಉಪಯೋಗಿಸ್ಕೊಳ್ಳಿ. ಕಾಮಿಡಿ ಇದೆಯಾ? ನಿಮ್ಮ ಕಾಮಿಡಿ ಸೆನ್ಸ್ ಇದೆಯಾ? ಕಾಮಿಡಿ ಮಾಡಿ. ಇಲ್ವಾ ನಿಮ್ಮ ಹತ್ರ ನಾಟಕ ಮಾಡೋ ಚಾನ್ಸ್ ಇದೆಯಾ? ಮಾಡಿ. ಒಂಥರ ಸೀರಿಯಲ್ ಮಾಡಿ, ನೀವು ಫ್ರೆಂಡ್ಸ್ಗಳು ಸೇರಿಕೊಂಡು ಬರೋ ದುಡ್ಡಲ್ಲಿ ಭಾಗ ಮಾಡ್ಕೊಳ್ಳಿ. ಟ್ಯಾಲೆಂಟ್ ಇದ್ದರೆ ಅಲ್ವಾ? ಮಾಡಿ. ಒಂಥರ ಮೆಸೇಜ್ ಕೊಡಿ ಇಂಡಿಯಾಗೆ. ಒಂದೊಂದು ವಿಡಿಯೋಗಳು ಮಾಡಿ, ನೀವೇ ಕಂಟೆಂಟ್ ಬರ್ದಿ. ಎಲ್ಲ ಇದೆ ಚಾನ್ಸಸ್ಸು. ಬರೀ ನಾನು ಟೆಕ್ ಯೂಟ್ಯೂಬರ್ ಆಗ್ತೀನಿ ಅನ್ನೋದು ಬರೋದು ಒಬ್ಬ. ಇನ್ನೊಬ್ಬ ಹೇಳ್ತಾನೆ ನಾನು ಸಾಂಗ್ಸ್ ವಿಡಿಯೋ ಮಾಡ್ತೀನಿ ಅಂತ. ಒಬ್ಬ ನೋಡ್ರೆ ಫಿಲಿಮ್ ಡ್ರೈವರ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಯಾವುದು ಫಿಲಿಮ್ ಅದು?
ಈಗ ಹೊಸದಾಗಿ ರಿಲೀಸ್ ಆಯ್ತಲ್ಲ UI ಬಗ್ಗೆ ಫಿಲಿಮು, ಮತ್ತೆ ಇಲ್ಲಿ ಅಷ್ಟೇ ಅಲ್ಲ ಒಂದು ಫಿಲಿಮ್ ಹಾಕ್ಬಿಟ್ಟು ಸ್ಟ್ರೈಕ್ ಬಂದ್ಬಿಡ್ತಾನ ಅಂತ ಆಮೇಲೆ ಬಂದು ವಿಡಿಯೋ ಮೆಸೇಜ್ ಮಾಡ್ತಾನ. ಅಲ್ಲಪ್ಪ ಯಾರೋ ಡೈರೆಕ್ಟರ್ ಮಾಡೋದು UA ಫಿಲಿಮ್ನ ಎತ್ಕೊಂಡ್ಬಿಟ್ಟು ನೀನು ಹಾಕ್ಬಿಟ್ರೆ ಆ ಡೈರೆಕ್ಟರ್ ಬಿಟ್ಬಿಡ್ತಾನ, ಯೂಟ್ಯೂಬ್ ಬಿಟ್ಬಿಡ್ತಾವ. ಯೂಟ್ಯೂಬ್ ರೂಲ್ಸೇ ತಿಳ್ಕೊಳಲ್ಲ. ನೋಡ್ತಾರೆ ಎಲ್ಲ ವಿಡಿಯೋ ಇಷ್ಟು ಲಕ್ಷ ಇಟ್ಕೊಂಡು ನೋಡಿ ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ರೆ ಯಾರೋ ದೊಡ್ಡ ಯೂಟ್ಯೂಬರ್ ಮಾಡಿಬಿಡ್ತಾರೆ. ಅದು ನೋಡ್ಕೊಂಡು ನೀವು ಬರೋದಲ್ಲ. ಯೂಟ್ಯೂಬ್ ಫಸ್ಟ್ ಏನಿದೆ ಪಾಲಿಸಿ ತಿಳ್ಕೊಬೇಕು. ಎಲ್ಲೇವರು ಅಷ್ಟೇ, ಯಾವುದೇ ದೇಶಕ್ಕೂ ಅಷ್ಟೇ ಅಲ್ಲಿ ರೂಲ್ಸ್ ತಿಳ್ಕೊಬೇಕು ನೀವು. ಓಕೆನಾ? ರೂಲ್ಸ್ ತಿಳ್ಕೊಂಡಾಗ ಅಲ್ಲಿ ಜೀವನ ಮಾಡೋಕ್ಕಾಗೋದು. ಇಲ್ಲೂ ಅಷ್ಟೇ, ಈ ರೂಲ್ಸ್ ತಿಳ್ಕೊಂಡ್ರೆ ಯೂಟ್ಯೂಬ್ನಲ್ಲಿ ಜೀವನ ಮಾಡೋಕ್ಕಾಗೋದು. ನೀವು ಚೆನ್ನಾಗಿ ಮಾಡಿ. ಓಕೆ, ಹೊಸ ಯೂಟ್ಯೂಬರ್ಗೆ ಇದೊಂದು ಒಳ್ಳೆ ಮೆಸೇಜ್ ಅಲ್ವಾ? ನೋಡಿ, ಚಾಲೆಂಜ್ ಅಂತೂ ರೆಡಿ ಇದ್ದೀನಿ. ನಾವಂತೂ 1 ಲಕ್ಷ ಎಕ್ಸ್ಟ್ರಾ ಕ್ಯಾಶ್ ಕೂಡ ಕೊಡ್ತೀನಿ ನಿಮಗೆ, ಮಜಾ ಮಾಡ್ರಂತೆ. ಇಲ್ಲೊಂದು ನಮಗೂ ಒಂದು ಸೆಟಪ್ ಬರುತ್ತೆ. ಸೋತ್ರೆ ನಮ್ಗೆ ಸೆಟಪ್, ಗೆದ್ರೆ ನಿಮ್ಗೆ 6 ಲಕ್ಷ 5 ಲಕ್ಷದ ಫುಲ್ ಸೆಟಪ್. ಚಾನಲ್ ಡಿಲೀಟ್ ಚಾನಲ್ ಬರುತ್ತೆ, ಚಾನಲ್ ಡಿಲೀಟ್ ಮಾಡ್ತಾ ಇದ್ದಾನೆ. ಓಕೆ, ಈ ಚಾಲೆಂಜ್ ರೆಡಿನಾ? ಕಳಿಸಿ. ನಿಮ್ಮ ಯಾರು ಫೇಕ್ ಯೂಟ್ಯೂಬರ್ಸ್ಗಳಿದ್ದಾರೆ ಅವ್ರಿಗೆ. ಮತ್ತೆ ಬರುತ್ತೆ, ಏನ್ ಮಾಡೋಣ ವಿಡಿಯೋನ. ಮತ್ತೆ ಕೊನೆಯದಾಗಿ ಯೂಟ್ಯೂಬರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತ ಅಂದ್ರೆ, ಯೂಟ್ಯೂಬ್ ಬಂದಿದ ತಕ್ಷಣ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ಬೇಕಂತ ಅಂದ್ರೆ ಫಸ್ಟ್ ಯೂಟ್ಯೂಬ್ ಬಂದಿದ ತಕ್ಷಣ ರೂಲ್ಸ್ ಕಲ್ತ್ಕೊಳ್ಳಿ. ಏನಿದೆ ಯೂಟ್ಯೂಬ್ ಬಗ್ಗೆ ರೂಲ್ಸ್ ಅಂತ ಕಲ್ತ್ಕೊಳ್ಳಿ. ತುಂಬಾ ಜನ ಏನಂತ ಅಂದ್ರೆ, ನನಗೆ ಅವ್ರಿಗೆ ಪ್ರಾಬ್ಲಮ್ ಬಂದ್ರೆ ಮತ್ತೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ನಲ್ಲಿ. ಇದು ತಪ್ಪು. ಫಸ್ಟ್ ರೂಲ್ಸ್ ಕಲ್ತ್ಕೊಂಡಾದ್ಮೇಲೆ ಭರತ್ ಹೇಳಿದ್ದ ನಾನು ಬೇರೆಯವ್ರದ್ದು ವಿಡಿಯೋಸ್ ಹಾಕ್ತಿದ್ರೆ ರಿವ್ಯೂಸ್ ಕಾಂಟೆಂಟ್ ಬರುತ್ತಂತ, ನಂದೇ ಒಂದು ಕಾಂಟೆಂಟ್ ಹಾಕ್ಬೇಕು ಅಂತ ನೀವು ಒಂದು ಮೈಂಡ್ ಬರುತ್ತೆ. ರೂಲ್ಸ್ ನೋಡಬೇಕು. ಬರುತ್ತೆ ವಿಡಿಯೋ ನೋಡಿ, ಅದ್ರಲ್ಲಿ ಏನೋ ಅರ್ಥ ಆಗಿಲ್ವಾ 100% ಮೆಸೇಜ್ ಮಾಡಿ. ಬೇಕಾದ್ರೆ 1-2 ಅವರ್ ಮಾತ್ರ ಕುತ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡೋಕೆ ರೆಡಿ. ನೀವು ತಲೆ ತಿಂದಿರೇನ ನಿಮ್ಮ ತಲೆ ಒಳಗೆ ಕೈ ಇಕ್ಕೊಂಡು ನಾನು. ಅರ್ಥ ಆಯ್ತಾ? ಬನ್ನಿ ಮಾತಾಡೋಣ. ಫಸ್ಟ್ ವಿಡಿಯೋನೇ ನೋಡಲ್ಲ, ಬಂದ್ಬಿಡೋದು ಮೆಸೇಜ್ ಮಾಡ್ತೀರಾ ನೀವು. ಫಸ್ಟ್ ವಿಡಿಯೋ ನೋಡ್ಬಿಟ್ಟು ವಿಡಿಯೋದಲ್ಲಿ ಏನಿದೆ, ಏನು ಅರ್ಥ ಆಗಿಲ್ಲ, ಇದು ಯಾಕೆ ಮಾಡ್ದ, ಇದು ನಿಜಾನ ಸುಳ್ಳ, ಸ್ವಲ್ಪ ನೀವು ಫೋನ್ ಮಾಡಿ ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು 100%. ಭರತ ಕೂಡ ಶನಿವಾರ ಭಾನುವಾರ ಇದೆ ನಿಮ್ಮ ಹತ್ರ, ಅವನು ಕೂಡ ಡಿಸ್ಕಸ್ ಮಾಡ್ತಾನೆ ಫ್ರೀ ಇದೆ. ಯಾಕಂದರೆ ಅವ್ನು ಭಾನುವಾರ ಫ್ರೀ ಇರೋದ್ರಿಂದ ಒಂದು 2-3 ವಿಡಿಯೋ ಮಾಡಿ ಇಕ್ಬೇಕು ವಾರಕ್ಕೆ. ಅದರಿಂದ ಅವ್ನು ಸ್ವಲ್ಪ ಬ್ಯುಸಿ ಇರ್ತಾನೆ. ಆದಷ್ಟು ಮಾತಾಡ್ತಾನೆ, ಇಲ್ಲ ಅಂತಲ್ಲ ನಿಮ್ಮ ಹತ್ರ. ಆದಷ್ಟು ನಾನೇ ಮಾತಾಡ್ತಿರ್ತೀನಿ. ಬನ್ನಿ, ಅದು ಎಷ್ಟು ಬೇಕಾದ್ರೂ ಚಾಟ್ ಮಾಡೋಣ, ಎಷ್ಟು ಬೇಕಾದ್ರೂ ಮಾತಾಡೋಣ. ಓಕೆನಾ? ಯೂಟ್ಯೂಬ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕೊಡ್ತೀನಿ ನಾನು ನಿಮಗೆ. ಓಕೆ, ಯಾಕಂದ್ರೆ ನಾವು ಒಟ್ಟು 3 ಚಾನಲ್ ಇದೆ ನಮ್ದು. ಆಲ್ರೆಡಿ ಮೋನೆಟೈಸೇಷನ್ ಆಗಿ $6 ಬರ್ತಾ ಇದೆ ನಮಗೆ. ಈ 4ನೇ ಚಾನಲ್ ನಾನು ಮಾಡ್ತಾ ಇರೋದು. ಅದನ್ನ ಹೇಳ್ದೆ ನಾನು ನೆಕ್ಸ್ಟ್ ತಿಂಗಳು ರಿಲೀವ್ ಮಾಡ್ತೀನಿ. 4 ಅಲ್ಲ, ಇನ್ನೂ ಬೇಜಾನು 5-6 ಫೋನ್ ಇದೆ. ಇನ್ನೂ ಎಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಎತ್ಕೊಬೇಕಾಯ್ತು ಆ್ಯಕ್ಚುಲಿ. ಇದು ಎತ್ಕೊಂಡಿಲ್ಲ. ಎಲ್ಲರಲ್ಲೂ ಪ್ರಯೋಗ ಮಾಡ್ತಾ ಇದ್ದೀನಿ ನಾನು. ಬರುತ್ತಾ, ಹಿಂಗೆ ಮಾಡ್ರೆ ಆಗುತ್ತಾ, ಹಿಂಗೆ ಮಾಡ್ರೆ ಆಗುತ್ತಾ. ನಾವು ಆಸೆ 6-7 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಲ್ಲ, ಯಾವ್ದಾನ ಒಂದು ಚಾನಲ್ ಬಳಕೊಂಬಿಡೋಣ ಅಂತ ನಾನು ಐಡಿಯಾ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಇದು ಇಳಿದಿದ್ದೀವಿ, ನೀರಲ್ಲಿ ಇಳಿದ್ಬಿಟ್ಟಿದ್ದೀವಿ. ಇಲ್ಲಿ ವೀಜ್ ಹೊಡಿಲೇಬೇಕು. ಈಗ ನಾನು ವೀಜ್ ಹೊಡೆಯೋಣ ಅಂತ ರೆಡಿಯಾಗಿದ್ದೀನಿ ನಾನು ಕೂಡ. ಅರ್ಥ ಆಯ್ತಾ? ನೀವು ಅಷ್ಟೇ ಕಷ್ಟಪಟ್ಟು ನಿಮ್ಮ ಟ್ಯಾಲೆಂಟ್ ಮಾತ್ರ, ಸೆಟ್ಟಿಂಗ್ಸ್ಗಲ್ಲ. ಸೆಟ್ಟಿಂಗ್ಸ್ ಕಷ್ಟಪಡೋಕೆ ಹೋಗ್ಬೇಡಿ. ಸೆಟ್ಟಿಂಗ್ಸಲ್ಲಿ ಏನೂ ಇಲ್ಲ. ಯೂಟ್ಯೂಬೆಲ್ಲ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡು ವ್ಯೂಸು, ಸಬ್ಸ್ಕ್ರೈಬರ್ಸು, ವಾಚವ್ರು ಬಂದ್ಬಿಡಾಗಿದ್ರೆ ಯೂಟ್ಯೂಬ್ ಏನಕ್ಕೆ ಅವರು ಕಂಪ್ನಿಯವ್ರು ಬಿಡ್ತಾಯಿದ್ರು, ಎಲ್ಲರೂ ಆನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಲ್ವಾ? ಸ್ವಲ್ಪ ಮೈಂಡ್ ಉಪಯೋಗಿಸೋಕ್ಕಾಗಲ್ವಾ ನಿಮಗೆ? ಇಷ್ಟು ನಾಲೆಜ್ ಇಲ್ವಾ ನಿಮಗೆ? ಅದು ಯಾರೋ ಫೇಕ್ ಯೂಟ್ಯೂಬರ್ಸ್ಗಳಿಗೆ ಒಂದು ವಿಡಿಯೋ ಹಾಕಿದ್ರೆ 5,000-6,000 ಜನ ನೋಡ್ತೀರಾ. ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ ಅಂದರೆ ಅಯ್ಯೋ ನೋಡ್ರಿ, ನಗು ಬರುತ್ತೆ. ನಿಮ್ನೆಲ್ಲ ನೋಡ್ತಿದ್ರೆ ನಮ್ಗೆ ನಿಜವಾಗ್ಲೂ. ಅದೇ ಬರ್ತಾ ಹೇಳ್ತಾ ಇದ್ದೀನಿ ಸೆಟ್ಟಿಂಗ್ಸ್ ಇಲ್ಲ ಅಂತ. ಪ್ರೂವ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ. ನೆಕ್ಸ್ಟ್ ವೀಕಲ್ಲಿ ವಿಡಿಯೋ ಬರುತ್ತೆ. 1K ಸಬ್ಸ್ಕ್ರೈಬರ್ಸು 1 ವಾರದಲ್ಲೇ ಕಂಪ್ಲೀಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಂಗೆ ಟೈಮ್ ಇಲ್ಲ. ಅಲ್ಲಿ ಆ ಮೊಬೈಲ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ಸಿಸ್ಟಮಲ್ಲಿ. ಇನ್ನೂ ಒಂದು ಸಿಸ್ಟಮ್ ಇದೆ, ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ಇಲ್ಲಿ ತಂದು ಇಡಬೇಕು ಅಂತಿದ್ದೀನಿ ರೇಟಿಂಗ್ಗೋಸ್ಕರ ಇನ್ನೊಂದು. ಓಕೆ, ಯಾಕಂದ್ರೆ ಇನ್ನೊಂದು 5-6 ಚಾನಲ್, ಒಟ್ಟು 10-15 ಚಾನಲ್ ಮಾಡೋಣ ಅಂತಿದ್ದೀನಿ ನಾನು. ಪ್ರಯೋಗಗಳು ಮಾಡ್ತೀನಿ. ಯಾವ ಸಕ್ಸಸ್ ಆಗೋದು ಅದು ಇಟ್ಕೊತೀನಿ. ಡೈರೆಕ್ಟಾಗಿ ಬಿಡ್ತಾ ಇರ್ತೀವಿ. ಓಕೆ, ನಿಮಗೆ ಹೆಣ್ಣು ಮಾಡಪ್ಪ ವಿಡಿಯೋ. ಬನ್ನಿ, ಏನು ಹೆಲ್ಪ್ ಬೇಕಾದ್ರೂ 100% ಹೆಲ್ಪ್ ಮಾಡೋಣ. ಬಟ್ ಹೇಳ್ತೀನಲ್ಲ, ಸೆಟ್ಟಿಂಗ್ಸ್ ಮೇಲೆ, ಜೀವನದ ಮೇಲೆ ಯಾವತ್ತೂ ಆಧಾರ ಆಗಿಟ್ಬೇಡಿ. ನಿಮ್ಮ ಕಂಟೆಂಟು ನಿಮ್ಮ ಮೇಲೆ ಆಧಾರ ಆಗಿ ಇಟ್ಕೊಂಡು ವಿಡಿಯೋ ಮಾಡಿ. ನಿಮ್ಗೆ ಭರವಸೆ ಇದ್ದರೆ ಯೂಟ್ಯೂಬರ್ ಆಗೇ ಆಗ್ತೀರಾ. ನೀವು ಕೂಡ ಒಬ್ಬ ಡಾಕ್ಟರ್ ಪ್ರೋ ಥರ ದುಡಿಬೋದು. ನಿಮ್ಮ ಹಣೆ ಬರದಲ್ಲಿ ಯೂಟ್ಯೂಬ್ ದುಡ್ಡು $ಅಲ್ಲಿ ತಿನ್ನಬೇಕು ಅಂತಿದ್ರೆ ಆ ದೇವ್ರ ಕೈಲಿ ಬಂದರೂ ತಪ್ಪಿಸಾಗಲ್ಲ. ಯಾರು ಹಣೆ ಬರದಲ್ಲಿ ಒಂದ್ಸತಿ ಬ್ರಹ್ಮ ಬರ್ದಿಕ್ಬಿಟ್ರೆ ನೀನು ಇದರಲ್ಲೇ ತಿನ್ಬೇಕಣ್ಣ, ನೀನು ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ನೀನು ಯೂಟ್ಯೂಬರ್ ಆಗಬೇಕು ಅಂತಿದ್ಮೇಲೆ ಅದು ನನ್ನ ಕೈಲೂ ತಪ್ಪಿಸೋಕ್ಕಾಗಲ್ಲ, ಭರತನ ಕೈಲೂ ತಪ್ಪಿಸೋಕ್ಕಾಗಲ್ಲ, ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ಹೇಳಿದನ ಮೋದಿ ಕೈಲೂ ತಪ್ಪಿಸೋಕ್ಕಾಗಲ್ಲ ಅವರು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಎಂಡ್ ಮಾಡೋಣ ಅಲ್ವಾ ಭರತ್? ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದೆ ಸಿಂಪಲ್, ಜಸ್ಟ್ ನೀವೊಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.